ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಾದಾಮಿ ತಾಲೂಕಿನ ಈಗಿನ ಗುಳೆದಗುಡ್ಡ ತಾಲೂಕಿನ 14/3/2025 ಶುಕ್ರವಾರ ಕಾಜಿಬೂದಿಹಾಳ ಗ್ರಾಮದಿಂದ ಆಂಧ್ರಪ್ರದೇಶದ ಜ್ಯೋತಿರ್ಲಿಂಗವಾದ ಪುಣ್ಯಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಸತತವಾಗಿ 29ನೇ ವರ್ಷದ ಮಲ್ಲಯ್ಯನ ದಿಂಡಿಯೊಂದಿಗೆ ಸುಕ್ಷೇತ್ರ ಕಾಜಿಬೂದಿಹಾಳ ಗ್ರಾಮದಿಂದ ಭಕ್ತಾದಿಗಳಿಂದ ಪಾದಯಾತ್ರೆ ಹೊರಡುತ್ತೇವೆ. ಈ ಪಾದಯಾತ್ರೆಯು ಗುಳೆದಗುಡ್ಡ, ಪರ್ವತಿ, ಅಮಿನಗಡ, ಹುನಗುಂದ, ಮುದಗಲ್, ಮಸ್ಕಿ, ತುಂಗಭದ್ರಾ ನದಿ, ಕರ್ನೂಲ್, ಆತ್ಮಕೂರು ಮಾರ್ಗವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಪುಣ್ಯಕ್ಷೇತ್ರವನ್ನ ತಲುಪುವುದು ಎಂದು ಶ್ರೀಶೈಲ ಮಲ್ಲಿಕಾರ್ಜುನ ಸೇವಾ ಸಮಿತಿ ಕಾಜಿಬೂದಿಹಾಳ ಭಕ್ತರಿಂದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಓಂ ನಮಃ ಶಿವಾಯ. ಮಹಂತ ಮಲ್ಲಯ್ಯ ಬಗ್ಗೆ ಬಾದಾಮಿ ತಾಲೂಕಿನ ಈಗಿನ ಗುಳೆದಗುಡ್ಡ ತಾಲೂಕಿನ ಸುಕ್ಷೇತ್ರ ಕಾಜಿಬೂದಿಹಾಳ ಗ್ರಾಮದಿಂದ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಶ್ರೀಶೈಲ ಮಲ್ಲಿಕಾರ್ಜುನನ ಪುಣ್ಯಕ್ಷೇತ್ರವಾದ ಜ್ಯೋತಿರ್ಲಿಂಗವಾದ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಕಾಜಿಬೂದಿಹಾಳ ಗ್ರಾಮದಿಂದ ಸತತವಾಗಿ 29ನೇ ವರ್ಷದ ಕಂಬಿಯೊಂದಿಗೆ ಪಾದಯಾತ್ರೆಯು ನಮ್ಮ ಗ್ರಾಮದ ಲಿಂಗವೇಕ್ಯ ಬಸಯ್ಯ ಹಿರೇಮಠಿಯವರ ಕೃಪಾಶೀರ್ವಾದದೊಂದಿಗೆ ಮತ್ತು ಕಾಜಿಬೂದಿಹಾಳ ಗ್ರಾಮದ ಎಲ್ಲ ಗುರು ಹಿರಿಯರ ಒಂದು ಕೃಪಾಶೀರ್ವಾದದೊಂದಿಗೆ ನಮ್ಮ ಗುಳೆದಗುಡ್ಡ ತಾಲೂಕಿನ ಕಾಜಿಬೂದಿಹಾಳ ಗ್ರಾಮದಿಂದ 29ನೇ ವರ್ಷದ ಪಾದಯಾತ್ರೆಯು ಶ್ರೀಶೈಲದವರೆಗೆ ಕಂಬಿಯೊಂದಿಗೆ ಹೊರಡುತ್ತದೆ. ಈ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಯು ಗುಳೆದಗುಡ್ಡ, ಅಮ್ಮಿನಗಡ, ಮುನಗುಂದ, ಮುದಗಲ್ಲು, ಮಸ್ಕಿ, ಕರ್ನೂಲು, ನಂದಿಕುಟಗೂರು, ಆತ್ಮಕೂರು ಮಾರ್ಗವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಯು ತಲುಪುತ್ತದೆ. ಆದ್ದರಿಂದ ನಮ್ಮ ಸಮಸ್ತ ಬಾದಾಮಿ ಗುಳೆದಗುಡ್ಡ ತಾಲೂಕಿನ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗಳು ನಮ್ಮ ಕಾಜಿಬೂದಿಹಾಳ ಗ್ರಾಮದಿಂದ ಕಂಬಿ ಹೊರಡುತ್ತದೆ. ದಿನಾಂಕ 14/3/2025 ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಗ್ರಾಮದಿಂದ ಮಲ್ಲಿಕಾರ್ಜುನ ಪಾದಯಾತ್ರೆ ಹೊರಡುತ್ತದೆ. ಆದ್ದರಿಂದ ಯಾರು ಪಾದಯಾತ್ರೆಗಳು ಹೋಗೋದನ್ನು ಇಚ್ಛಿಸುವ ಭಕ್ತಾದಿಗಳು ನಮ್ಮ ಕಾಜಿಬೂದಿಹಾಳ ಗ್ರಾಮಕ್ಕೆ ದಿನಾಂಕ 14ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿ ಪಾದಯಾತ್ರೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಬ್ಯಾಗ್ ಲಗೇಜನ್ನು ಹಾಕಲು ವಾಹನ ಸೌಕರ್ಯವನ್ನು ಮಾಡಿರುತ್ತೇವೆ. ಆದ್ದರಿಂದ ಕಂಬಿಯೊಂದಿಗೆ ಪಾದಯಾತ್ರೆ ಹೊರಡುತ್ತದೆ. ಸಮಸ್ತ ಭಕ್ತಾದಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಬೇಕಾಗಿ ವಿನಂತಿ. ಮಹಂತ ಮಲ್ಲಯ್ಯ.